कर्नाटक राज्यದ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ಭೂ ಸುಧಾರಣಾ ಕಾಯ್ದೆ 1961 ಅದಕ್ಕೆ ತಿದ್ದುಪಡಿಗಳನ್ನು ಮಾಡಿ ಆರ್ಡಿನೆನ್ಸ್ ಅನ್ನ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಅದು 13/7/2020 ಮೊನ್ನೆ ಸೋಮವಾರ. ಈ ಆರ್ಡಿನೆನ್ಸ್ ಹೊರಡಿಸಲಿಕ್ಕೆ ತೀರ್ಮಾನ ಮಾಡಿದ್ದು ಅವರು ತಿದ್ದುಪಡಿ ತರಲಿಕ್ಕೆ ತೀರ್ಮಾನ ಮಾಡೋದು ಕ್ಯಾಬಿನೆಟ್ನಲ್ಲಿ 11/6/2020. ಆಗಲೇ ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ಸಭೆ ಮಾಡಿ ನಮ್ಮ ಪಕ್ಷದಲ್ಲೂ ಕೂಡ ಚರ್ಚೆ ಮಾಡಿ ತೀವ್ರವಾಗಿ ವಿರೋಧ ಮಾಡಿದ್ದೆವು. ಕ್ಯಾಬಿನೆಟ್ ಡಿಸಿಷನ್ ಆದಾಗಲೇ ನಾವು COVID-19 ರೋಗ ಬಹಳ ತೀವ್ರವಾಗಿ ಹರಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಆರ್ಡಿನೆನ್ಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾವು. ಈ ಸಂದರ್ಭವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ತನ್ನ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶನ ಮಾಡಿದೆ. ಹದಿಮೂರು 7/2020 ಏನವರು ತಿದ್ದುಪಡಿ ಹೊರಡಿಸಿದ್ರು ಅಲ್ಲ, ಆರ್ಡಿನೆನ್ಸ್ನ ಹೊರಡಿಸಿದ್ರು, ಅದು ಕರ್ನಾಟಕಕ್ಕೆ ಒಂದು ಕರಾಳವಾದಂಥದ್ದು. ಈ ತಿದ್ದುಪಡಿ ಏನು ತಂದಿದ್ದಾರೆ ಆರ್ಡಿನೆನ್ಸ್, ಇದು ರೈತರ, ಕೂಲಿ ಕಾರ್ಮಿಕರ, ಹಿಂದುಳಿದವರ, ಸಾಮಾನ್ಯ ರೈತರ ವಿರೋಧಿಯಾದಂಥ ತಿದ್ದುಪಡಿ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಭೂ ಸುಧಾರಣಾ ಕಾಯ್ದೆ 1961ಕ್ಕೆ 1974ನೇ ಇಸ್ವಿನಲ್ಲಿ ದೇವರಾಜ ಅರಸರವರು ಒಂದು ಕ್ರಾಂತಿಕಾರಕವಾದಂಥ ನಿರ್ಣಯ ಮಾಡಿ ರ ಕಾಯ್ದೆಗೆ ಸೆಕ್ಷನ್ 63, ಸೆಕ್ಷನ್ 79A, ಸೆಕ್ಷನ್ 79B, ಸೆಕ್ಷನ್ 79C ಮತ್ತು ಸೆಕ್ಷನ್
80 ಇವುಗಳನ್ನು ಸೇರ್ಪಡೆಗೊಳಿಸಿ ಒಂದು ಪ್ರಗತಿಪರವಾದಂಥ ಸಾಮಾಜಿಕ ನ್ಯಾಯದಿಂದ ಕೂಡಿದ್ದಂಥ ಗೇಣಿದಾರರಾಗಿ ಉಳುಮೆ ಮಾಡ್ತಾ ಇದ್ದಂಥ ಗೇಣಿದಾರರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ತಿದ್ದುಪಡಿಯನ್ನ ದೇವರಾಜ ಅರಸರು ಮಾಡಿದರು. ಅದು 1/3/1974 1/3/1974 ಜಾರಿ ಬಂತು. ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಯಾಕಂದ್ರೆ ಸುಮಾರು 25 ಲಕ್ಷ ಗೇಣಿದಾರ ಕುಟುಂಬಗಳು ಅವರು ಗೇಣಿ ಮಾಡ್ತಿದ್ದ ಜಮೀನುಗಳಿಗೆ ಮಾಲೀಕರನ್ನಾಗಿ ಮಾಡದಂತ ದಿನ. ಉಳುವವನೇ ಭೂಮಿ ಒಡೆಯ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ಕಾನೂನು ಸತ್ಯಾಗ್ರಹ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ನಡೀತಾ ಇತ್ತು. ಆಗ ಉಳುವವನೇ ಭೂಮಿ ಒಡೆಯ ಆಗಬೇಕು ಅಂತ ಘೋಷಣೆಗಳ ಮೂಲಕ ಹೋರಾಟ ಮಾಡ್ತಾ ಇತ್ತು. ಅದನ್ನ ದೇವರಾಜ ಅರಸರ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತೆ ಇದನ್ನು ಜಾರಿಗೆ ಮಾಡಿ ಆಕ್ಯುಪೆನ್ಸಿ ರೈಟ್ ಅನ್ನ ಎಲ್ಲರೂ ಕೊಟ್ಟರು. ಅಂದರೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿ ಹಕ್ಕುದಾರರನ್ನಾಗಿ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ಅದನ್ನು ಮಾಡಿದ್ರು. ಅದ್ರ ಜೊತೆಗೆ ಕೋರ್ಟ್ಗಳಲ್ಲಿ ಇತ್ಯರ್ಥ ಆಗಾಗಿಲ್ಲ, ಅವು ಟ್ರಿಬ್ಯುನಲ್ಗಳಲ್ಲಿ ಇತ್ಯರ್ಥ ಆಗಬೇಕು ಅಂತ ಸಾಮಾನ್ಯ ಜನ ಅದನ್ನ ತೀರ್ಮಾನ ಮಾಡತಕ್ಕಂಥ ಅದಕ್ಕೆ ನ್ಯಾಯಾಲಯದ ಅಧಿಕಾರ ಕೊಟ್ಟು ಟ್ರಿಬ್ಯುನಲ್ಗಳಿಗೆ ಮಾಡಿಸಿದಂಥ ಬಹುಶಃ ಕರ್ನಾಟಕದಲ್ಲಿ ತಂದಿದ್ದಂಥ ದೇವರಾಜ ಅರಸರು ತಂದಂಥ ತಿದ್ದುಪಡಿ ಇದೆಯಲ್ಲ 1976 ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಅದು ಕಾಯ್ದೆಯಾಗಿತ್ತು ಇಡೀ ದೇಶಕ್ಕೆ. ಅದರಲ್ಲಿ 79A ನಲ್ಲಿ ಕೃಷಿಯೇತರ ಬಾಬ್ನಿಂದ ನಾವು ಮಾಡಿದಾಗ ನಾವು 25 ಲಕ್ಷ ಅಂತ ಮಾಡಿದಾಗ ಅದಕ್ಕಿಂತ ಮೊದಲು 2 ಲಕ್ಷ ಇತ್ತು 79A. ಅದರಲ್ಲಿ ಕೃಷಿಯೇತರ ಆದಾಯ 25 ಲಕ್ಷಕ್ಕಿಂತ ಮೀರಿರಬಾರದು. ಕೃಷಿಕರಿಗೆ ಕೃಷಿಯೇತರ ಆದಾಯದಲ್ಲಿ 25 ಲಕ್ಷಕ್ಕಿಂತ ಮೀರಿರಬಾರದು. 79B ನಲ್ಲಿ ರೈತರಲ್ಲೇ ಬೇರೆಯವರು ಯಾರು ಕೂಡ ಅದನ್ನ ಕೊಂಡ್ಕೊಳ್ಬಾರದು. ಜಮೀನನ್ನ ತಗೊಳ್ಳಂಗಿಲ್ಲ. ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು, ಶ್ರೀಮಂತರು ಯಾರು ಕೂಡ 79C ನಲ್ಲಿ ಅವರು ನೈಜ ಅಫಿಡವಿಟ್ ಆಗ್ತಾರಲ್ಲ, ಅಫಿಡವಿಟ್ನಲ್ಲಿ ಸುಳ್ಳು ಬಂದರೆ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥ 79C ನಲ್ಲಿ ಮಾಡಿದ್ರು. ಸೆಕ್ಷನ್ 80 ನಲ್ಲಿ ಕೃಷಿಕರು ಅಲ್ಲದೇದವರು ಕೊಂಡ್ಕೊಳಗೆ ಇರಬಾರ್ದು, ಕೊಂಡ್ಕೊಳಕ್ ಕೂಡುದು ಅಂತೇಳಿ ಮಾಡಿದ್ರು. ಟೋಟಲ್ ಬಾರ್ ಅದು ನಾನ್ ಅಗ್ರಿಕಲ್ಚರಿಸ್ಟ್ ಪರ್ಚೇಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅದನ್ನು ಮಾಡಿದ್ರು. 63ರಲ್ಲಿ ಸೀಲಿಂಗ್ ಲಿಮಿಟ್ ಮಾಡಿದ್ರು. ಒಬ್ಬ ವ್ಯಕ್ತಿ
10 ಯೂನಿಟ್ ಇಟ್ಕೊಂಡಿರಬೇಕು. ಅಂದರೆ 1 ಯೂನಿಟ್ ಅಂದರೆ 5.4 ಕೃಷಿ ಜಮೀನು. ಒಂದು ಕುಟುಂಬದಲ್ಲಿ 5 ಜನಕ್ಕಿಂತ ಜಾಸ್ತಿ ಇದ್ದರೆ ಪ್ರತಿಯೊಬ್ಬರು 2 ಯೂನಿಟ್ ಇಟ್ಕೋಬಹುದು. ಅಂದರೆ 20 ಯೂನಿಟ್ ಇತ್ತು ಆ್ಯಕ್ಚುಲಿ. ಇಂಡಿವಿಜುವಲ್ಗೆ 10 ಯೂನಿಟ್. 5 ಜನಕ್ಕಿಂತ ಜಾಸ್ತಿ ಇದ್ದರೆ 2 ಯೂನಿಟ್ಟು, ಅದು 20 ಯೂನಿಟ್ ಇತ್ತು. 1 ಯೂನಿಟ್ ಅಂದರೆ ಎಷ್ಟು ಸರ್? 1 ಯೂನಿಟ್ ಅಂದರೆ 5.4 ಎಕರೆ ಕೃಷಿ ಜಮೀನು. ಅದು ಬೇರೆ ಬೇರೆ ತರಿ ಜಮೀನು, ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅಂತೆಲ್ಲ ಇದ್ದಾವೆ. ಭಾಗ ಆಯ್ತಂದರೆ 10 ಎಕರೆ ಈ ಥರ ಇದೆ. ಎ ಕೆಟಗರಿ ಅಂತಂದರೆ ಅಶ್ಯೂರ್ಡ್ ಇರಿಗೇಷನ್ ಇರ್ತಕ್ಕಂಥದ್ದು, ಅಂದರೆ ಡ್ಯಾಮ್ನಿಂದ ನೀರು ನಾಲೆಗಳ ಮೂಲಕ ಕೊಡ್ತೀವಲ್ಲ ಆ ಜಮೀನುಗಳಿಗೆ, 2 ಬೆಳೆ ಬೆಳೀತಕ್ಕಂಥ ಜಮೀನುಗಳಿಗೆ ಎ ಕೆಟಗರಿ ಅಂತ ಕರೀತಾರೆ. ಬಿ ಕೆಟಗರಿ ಅಂತಂದರೆ ಕೆರೆ ಕಟ್ಟೆಗಳಿಂದ ನೀರಾವರಿ ಮಾಡ್ತಕ್ಕಂಥದ್ದು. ಸಿ ಕೆಟಗರಿ ಅಂದರೆ ಯಾವ ಇಲ್ಲದೆ ಇರ್ತಕ್ಕಂಥದ್ದು. ಬಿ ಕೆಟಗರಿ ಅಂದರೆ ಒಣಭೂಮಿ. ಈ ಥರ ಕೆಟಗರೈಸೇಷನ್ ಮಾಡಿದ್ರು. ಆ ಎ ಕೆಟಗರಿ ಅಂದರೆ 1.3 ಹೆಕ್ಟೇರ್. ಈಗ ಸಂಪೂರ್ಣವಾಗಿ 79A, 79B, 70C, 63, 80, 63 ಅಮೆಂಡ್ಮೆಂಟ್ ಮಾಡಿದ್ದಾರೆ. 80, 79A, 79B ಸಂಪೂರ್ಣವಾಗಿ ರದ್ದು ಮಾಡಿ, ಸಂಪೂರ್ಣ ರದ್ದು. ಅದು ಹೆಂಗೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಿವ್ ಅನ್ನೋದೈತೆ. ಪೂರ್ವಾನ್ವಯ ಆಗುವಂತೆ 79A, 79B, 79C, ಸೆಕ್ಷನ್ 80 ಇವನ್ನ ರದ್ದು ಮಾಡಿ ರೆಟ್ರಾಸ್ಪೆಕ್ಟಿವ್ ಆಗಿ 63ಗೆ ತಿದ್ದುಪಡಿ ಮಾಡಿದ್ದಾರೆ. ಆಮೇಲೆ ಕೆಲವು ಕೇಸ್ಗಳು ನಡೀತಾ ಇದ್ದಾವೆ 79AB ನಲ್ಲಿ ಕೋರ್ಟ್ಗಳಲ್ಲಿ. ಅವೆಲ್ಲರೂ ಕೂಡ ವಜಾ ಮಾಡಬೇಕು. ಅವಕ್ಕೆಲ್ಲ ತಿಲಾಂಜಲಿ ವಜಾ ಮಾಡಬೇಕು. ಅವು ಎಷ್ಟು ಕೇಸ್ಗಳಿದ್ದು ಅದೆಲ್ಲ ಇಲ್ಲಿ ಸುಮಾರು 13,814 ಪ್ರಕರಣಗಳಿವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 13,814 ಪ್ರಕರಣಗಳಿವೆ. ಎಲ್ಲ ಪ್ರಕರಣಗಳು ಈಗ ಹೋಯಿತು. ಬೆಂಗಳೂರು ಸುತ್ತಮುತ್ತನೇ, ಬೆಂಗಳೂರು ಅರ್ಬನ್ನಲ್ಲಿ 10,080 1,080 ಪ್ರಕರಣಗಳು. ಬೆಂಗಳೂರು ರೂರಲ್ನಲ್ಲಿ 1,811 ಪ್ರಕರಣಗಳು. ಕೋಲಾರದಲ್ಲಿ 856, ತುಮಕೂರಿನಲ್ಲಿ 975, ಆಮೇಲೆ ದಾವಣಗೆರೆಯಲ್ಲಿ 975, ಚಿತ್ರದುರ್ಗ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳು ಸೇರಿ 30 ಜಿಲ್ಲೆಗಳಿಂದ 13,814. ಇದರಲ್ಲಿ ಹಳೆಯವಿದ್ದವು 1,129 ಹಳೆಯ ಕೇಸ್ಗಳು. ಅಂದರೆ ನಾವು 25 ಲಕ್ಷ ಮಾಡಿದ್ವಲ್ಲ, ಅದಕ್ಕಿಂತ ಹಿಂದೆ ಇದ್ದವು ಹಳೆಯವು. ಹೊಸ ಕೇಸ್ಗಳು 12,685, 12,685, ಒಟ್ಟು 13,814. ನನಗೆ ಸರಿಯಾಗಿ ಎಕ್ಸ್ಟೆಂಟು ಸಿಕ್ಕಿಲ್ಲ ಮಾಹಿತಿ. ಒಂದೊಂದು ಪ್ರಕರಣಕ್ಕೆ ಕನಿಷ್ಠ 4 ಎಕರೆ ಅಂತ ಇಟ್ಕೊಳ್ಳೋಣ. ಒಂದೊಂದು ಪ್ರಕರಣದಲ್ಲಿ 4 ಎಕರೆ ಇದೆ ಅಂತ ಅಂದ್ಕೊಂಡು ಎಷ್ಟಾಯಿತು? 13 52, ಎಷ್ಟಾಯಿತು? 52,000 ಆಯಿತು. ಈ ಬೆಂಗಳೂರು ಸುತ್ತಮುತ್ತ ಬೆಲೆ ಎಷ್ಟಿದೆ ಎಕರೆಗೆ? ನನ್ನ ಪ್ರಕಾರ 45,000 ರಿಂದ 50,000 ಕೋಟಿ ರೂಪಾಯಿಗಳು ಇವೆಲ್ಲ ಈಗ ವಜಾ. 45,000 ರಿಂದ 50,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು.
ಇಷ್ಟು ಈಗ ಕೋರ್ಟ್ ಮುಂದೆ ನಡೆಯಲಿಲ್ಲ ಕೇಸ್ಗಳು. ಆಲ್ ಕೇಸಸ್ ವಿಲ್ ಬಿ ಡಿಸ್ಪೋಸ್ಡ್ ಆಫ್ ಆರ್ ಡಿಸ್ಮಿಸ್. ಮೆರಿಟ್ ಮೇಲಲ್ಲ, ರದ್ದು ಮಾಡಿಬಿಡ್ಬೇಕು. ಇದು ಇವ್ರು ಮಾಡಿರ್ತಕ್ಕಂಥ ಘನಕಾರ್ಯ. ಇದು ನಿಮಗೆ ಈ ಬೆಂಗಳೂರು ಮೈಸೂರು ಸುತ್ತಮುತ್ತ ಈ ಗೃಹ ನಿರ್ಮಾಣ ಸಹಕಾರ ಸಂಘಗಳಿದಾವಲ್ಲ, ಇವ್ರುಗಳೆಲ್ಲ ಮಧ್ಯವರ್ತಿಗಳ ಮೂಲಕ ಜಮೀನು ತಗೊಂಡಿದ್ದಾರೆ. ಇದರಲ್ಲಿ ಎಷ್ಟು ಪ್ರಕರಣಗಳಿದ್ದಾವಪ್ಪ ಅಂತೇಳಿ ಒಂದು ಆಡಿಟ್ ಮಾಡಿಸಿದ್ದಾರೆ. ರಿಜಿಸ್ಟ್ರಾರ್ ಆಡಿಟ್ ಮಾಡಿಸಿದ್ದಾರೆ. ಆಡಿಟ್ ಮಾಡಿಸಿದ್ರೆ ಆಡಿಟ್ನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನೌಕರರ ಗೃಹ ನಿರ್ಮಾಣ ಸಂಘದ ಸಹಕಾರ ಲೋಕ ಎಲ್ಲ ಸೇರಿ ಸುಮಾರು 5,027 ಎಕರೆ. 5,027 ಎಕರೆ. ಕೆಲವೇ ಮಾತ್ರ ಸರ್. ನೀವು ಎಲ್ಲನೂ ಅಲ್ಲನೂ ಹೇಳ್ತಾ ಇರೋದು, ಕೆಲವು ಮಾತ್ರ ಬೆಂಗಳೂರು ಸುತ್ತ ಇರ್ತಕ್ಕಂಥವು. ಇವರು ಅವರು ಆಡಿಟ್ ಮಾಡಿದಾಗ ಏನ್ ಹೇಳಿದ್ದಾರೆ ಅಂತಂದ್ರೆ, ಏನು ಆಡಿಟ್ ರಿಪೋರ್ಟ್ ಏನಂತ ಹೇಳ್ತದೆ, ಎಲ್ಲ ಮಧ್ಯವರ್ತಿಗಳಿಂದ ಕೇಸ್ ವಜಾ ಹಾಕಿದ್ರಿಂದ ಯಾರಿಗೆ ಲಾಭ ಆಯ್ತು, ಯಾರಿಗೆ ನಷ್ಟ ಆಯ್ತು ಅಂತ ಹೇಳ್ತೀನಿ ಸ್ವಲ್ಪ. ಇದರ ಮೌಲ್ಯಗಳು ಅವರು ಆಡಿಟ್ ಮಾಡಿರೋ ಪ್ರಕಾರ more than 10,000 crores. ನಾಟ್ ಆಲ್, ಕೆಲವು ಮಾತ್ರ. ಸೊ ಇದು more than 10,000 crores. ಇದು ನಾನು ಸರ್ಕಾರ ಮಾಡಿರೋದು, ರಿಜಿಸ್ಟ್ರಾರ್ ಮಾಡಿಸಿರೋದು. ಈಗ ಅವೆಲ್ಲ ಮಧ್ಯವರ್ತಿಗಳಿಂದ ತಗೊಂಡಿದ್ರಲ್ಲ, ಅವೆಲ್ಲ 79A 79B ಎಲ್ಲ ಓದ್ತಾರೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಇವತ್ತು ಕಾರಣಗಳು ಏನೇ ಕೊಡಬಹುದು, ಏನ್ ಕಾರಣ ಕೊಡ್ತಾ ಇದ್ದಾರೆ, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ರು, ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಶ್ರೀಮಂತರುಗಳು ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾ ಇದ್ರು ಅಂತ ಒಂದು ಆರೋಪ. ಎರಡನೇದು, ಇನ್ವೆಸ್ಟ್ಮೆಂಟ್ ಆಗ್ತಾ ಇರಲಿಲ್ಲ. ಮೂರನೇದು, ಬಹಳ ಜನ ಯಾರು ಬೇಕಾದ್ರೂ ಜಮೀನು ತಗೊಂಡು ವ್ಯವಸಾಯ ಮಾಡ್ಬೋದು. ವೈ ಫಾರ್ಮರ್ಸ್ ಓನ್ಲಿ, ಎನಿಬಡಿ ಕ್ಯಾನ್ ಪರ್ಚೇಸ್ ದಿ ಲ್ಯಾಂಡ್ ಅಂಡ್ ದೇ ಕ್ಯಾನ್ ಕಲ್ಟಿವೇಟ್ ದಿ ಲ್ಯಾಂಡ್ ಮಾಡ್ಬೋದು. ಇವೆಲ್ಲವೂ ಕೂಡ ಸಾರ್ವಜನಿಕರ ಕನ್ಸಂಪ್ಷನ್ಗೋಸ್ಕರ ಮಾಡಿರ್ತಕ್ಕಂಥ ಕಾರಣಗಳು, ಕೊಟ್ಟಿರ್ತಕ್ಕಂಥ ಕಾರಣಗಳು. ಹಾಗಾದ್ರೆ ನಮ್ಮ ಕಾಲದಲ್ಲಿ ನಾವು ಇನ್ವೆಸ್ಟ್ಮೆಂಟ್ನಲ್ಲಿ 1-2 ಸ್ಥಾನದಲ್ಲಿ ಇರ್ತಿದ್ದೋ ನಾವು. ಇನ್ವೆಸ್ಟ್ಮೆಂಟ್ ಬರ್ತಿರ್ಲಿಲ್ವ ಆಗ ನಮಗೆ? ಗುಜರಾತ್ 1 ಇರ್ತಿತ್ತು, ಅಥವಾ ನಾವು 2ನೇದು ಇರ್ತಿತ್ತು, ಅಥವಾ ನಾವು ಒಂದಾಯ್ತಿದ್ದು ಗುಜರಾತ್ 2 ಆಯ್ತು. ಮತ್ತೆ ನೀವು ಭ್ರಷ್ಟಾಚಾರ ಇದೆ ಅಂತಂದ್ರೆ ಬರೀ ಇದೊಂದೇ ಇಲ್ಲ ಭ್ರಷ್ಟಾಚಾರ ಇರೋದು. ಬೇರೆ ಬೇರೆ ಇಲಾಖೆಗಳ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಭ್ರಷ್ಟಾಚಾರ ನಡೆಯಲ್ವೋ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯಲ್ವೋ? ನೀವು ಇರೋದೇ ಯಾಕೆ ಮತ್ತೆ? ಸಂಪೂರ್ಣ ತೆಗೆದಾಕಕ್ಕಂತೂ ಆಗೋದಿಲ್ಲ. ಕಡಗಟ್ಟಿ ಗೌರ್ಮೆಂಟ್ ಇರೋದು ಯಾರಿಗೆ ಇರುತ್ತೆ, ಅಧಿಕಾರಿಗಳಿರೋದು ಯಾರಿಗೆ ಇರುತ್ತೆ? ಸುಮ್ಮನೆ ಇದು ಕುಂಟು ನೆಪ.
ಬೇರೆ ರಾಜ್ಯಗಳಲ್ಲೆಲ್ಲ ಇದಾವೆ ಅಂತ ಹೇಳೋದು. ಬೇರೆ ರಾಜ್ಯಗಳಲ್ಲೆಲ್ಲ ಈ ಥರದ್ದು ತಗೊಳ್ಳಾಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಇಟ್ಕೊಂಡಿದ್ದೀವಿ. ನಿಮಗೆ ಕೇರಳಕ್ಕೆ ಹೋದ್ರೆ ಬರೀ 20 ಎಕರೆ ಅಷ್ಟೇ ಒಂದು ಕುಟುಂಬಕ್ಕೆ ಇರೋದು. ತಮಿಳ್ನಾಡಿಗೆ ಹೋದ್ರೆ 30 ಎಕರೆ ಇದೆ. ಆಂಧ್ರದಲ್ಲಿ 54 ಎಕರೆ ಇದೆ. ನೀವು 80 ಯೂನಿಟ್ ಮಾಡ್ಕೊಡಕ್ ಹೋಗಿದ್ದೀರಲ್ಲ, ಎಷ್ಟು 63 ಸೆಕ್ಷನ್ 63ಕ್ಕೆ ತಿದ್ದುಪಡಿ ಮಾಡಿ 20 ಇದ್ದದನ್ನ 80 ಮಾಡಕ್ ಕೊಟ್ಟಿದ್ದೀರಿ. ಈಗ 80 ಅಂದ್ರೆ ಎಷ್ಟಾಯ್ತು? ಎಷ್ಟು ಎಕರೆ ಆಯ್ತು? 54 ಇಂಟು 80 ಎಷ್ಟಾಯ್ತು ಎಕರೆ? 436 ಎಕರೆ. 436 ಎಕರೆ. 100 ಎಕರೆ ಇದ್ದದನ್ನ ಒಂದು ಕುಟುಂಬಕ್ಕೆ ಇವತ್ತು 436 ಎಕರೆ ಮಾಡಕ್ ಕೊಟ್ಟಿದ್ದೀವಿ. ಸೆಕ್ಷನ್ 63ನ ತಿದ್ದುಪಡಿ ಮಾಡಿ ಸೀಲಿಂಗ್ ಅನ್ನ ಅಲ್ಲಿವರೆಗೆ ತಗೊಂಡೋಗಿದ್ದೀವಿ. 436 ಎಕರೆ ಇಟ್ಕೊಳ್ಳೋರು ಯಾರು? ಬಡ ರೈತ ಇಟ್ಕೊತಾನ? ಸಾಮಾನ್ಯ ಕುಟುಂಬದಿಂದ ಬಂದವರು ಇಟ್ಕೊತಾನ? ರೈತ ಕುಟುಂಬದಿಂದ ಬಂದವರು ಯಾರು ಇಟ್ಕೊಳಕ್ಕಾಗಲ್ಲ, ತಗೊಳಕ್ಕಾಗಲ್ಲ. ಅಷ್ಟೊಂದು ಜಮೀನು ಎಲ್ಲ ಕಾರ್ಪೊರೇಟ್ ಬಾಡಿಗಳು, ಬಂಡವಾಳಶಾಹಿಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು. ಅವ್ರು ಮಾತ್ರ ತಗೊಳಕ್ ಸಾಧ್ಯ. ನಾನು ಇಲ್ಲಿ ತಿದ್ದುಪಡಿ ನೋಡಿ, ನಾನು ಈಗ ನೋಡಿದೆ. ನಾನು ಸೆಕ್ಷನ್ 2A ಸೆಕ್ಷನ್ 2 ಸಬ್ಸೆಕ್ಷನ್ 2 ಆಫ್ 63 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 2A ಸಬ್ಸೆಕ್ಷನ್ 2A, ದಿ ಸೀಲಿಂಗ್ ಏರಿಯಾ ಫಾರ್ ಪರ್ಸನ್ ಹೂ is tenant under class B of section 2 of section 5 shall be 80 units. 80 units. ಈ ಮಾಡಿರೋದು ಫ್ರಮ್ 42 ಅಲ್ಲ 22 80 ಯೂನಿಟ್ಸ್. 118 ಎಕರೆ ಒಂದು ಕುಟುಂಬ ಇಟ್ಕೋಬೋದಾಗಿತ್ತು ಖುಷ್ಕಿ ಜಮೀನನ್ನ. ಈಗ 436 ಎಕರೆ ನೀವು ಇಟ್ಕೋಬಹುದು. ಆಮೇಲೆ ಕರಿ ಜಮೀನು ತಗೋಬಹುದು, ಖುಷಿ ಬಾಗಾಯಿ ಜಮೀನು ತಗೋಬಹುದು. ಯಾರು ಬೇಕಾದ್ರೂ ತಗೋಬಹುದು. ದುಡ್ಡಿರೋರು ಯಾರು ಬೇಕಾದ್ರೂ ತಗೋಬಹುದು. ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನ್ ಮಾಡ್ತಾರೆ ಬಡವರು? ನಮ್ಮ ದೇಶದಲ್ಲಿ ಸುಮಾರು 87 ಲಕ್ಷ ಕುಟುಂಬಗಳಿದ್ದಾವೆ, ರೈತ ಕುಟುಂಬಗಳು. ನಮ್ಮ ರಾಜ್ಯದಲ್ಲಿ, ದೇಶದಲ್ಲ, ಕರ್ನಾಟಕದಲ್ಲಿ 87 ಲಕ್ಷ ಕುಟುಂಬಗಳಿದ್ದಾವೆ. ಅವರೇಜ್ 3 ಎಕರೆ ಇರ್ಬೋದು. ಅವರೇಜ್ 3 ಎಕರೆ. ಅದರಲ್ಲಿ ಸುಮಾರು 4 ಕೋಟಿ ಜನ ರೈತರು. ಅದು ಕೆಲವು ಟ್ರೈಬ್ನವರು ಬರ್ತಾರೆ. ಇವೆಲ್ಲ ಸೇರಿದ್ರೆ ಸುಮಾರು 4 ಕೋಟಿ ಜನ ರೈತರು. ಇಡೀ ರೈತ ಸಮುದಾಯವನ್ನ ನಾಶ ಮಾಡಕ್ಕೆ ಹೋಗಿದ್ದಾರೆ. ಇವರೆಲ್ಲರೂ ಹೋಗಿ ಈಗ ಕಾರ್ಪೊರೇಟ್ ಬಾಡಿಗಳ ಬಾಗಿಲು ಕಾಯ್ಕೊಂಡು ನಿಂತಿದ್ದಾರೆ, ಬೀದಿ ಪಾಲಾಗ್ತಾರೆ, ಮಾರ್ಕತ್ತವೆ. ಏನ್ ಮಾಡ್ತಾರೆ ಪಾಪ ಬಡವರು? ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀವಿ ಅಂದ್ರೆ ಮಾರ್ಕತ್ತವೆ. ಯಾರು ತಗೊಳ್ಳೋರು? ಯಾರು? ದುಡ್ಡಿರೋ ತಗೊಳ್ತಾರೆ. ತಗೊಂಡು ಏನ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಆಹಾರದ ಉತ್ಪಾದನೆ ಏನಾಗ್ತದೆ? ಆಹಾರದ ಸ್ವಾವಲಂಬನೆ ಏನಾಗ್ತದೆ ದೇಶದಲ್ಲಿ? ನಾಶ ಆಗ್ಬಿಡ್ತದೆ. ಈಗ ನೀವು ನೋಡಿರ್ಬೋದು, ಈಗ ಮೊದಲು ಏನು ಉದ್ದೇಶ ಯಾವಾಗ ಮಾಡಿದ್ರು ಅಂತ 1974ನಲ್ಲಿ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಅದ್ರ ಹಿಂದ್ಗಡೆ ಇದ್ದಂಥ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಒಬ್ಬರಿಗೆ ಒಂದು ವೃತ್ತಿ ಅಂತ.
ಸರ್ಕಾರಿ ನೌಕರಿಗಳು ನಿಮ್ಮ ಸರ್ಕಾರಿ ನೌಕರಿ ನಿತ್ಯ. ನೀನು ಯಾರು ಕೈಗಾರಿಕೆ ಮಾಡ್ತಾ ಇದ್ದೆ, ನೀನು ಕೈಗಾರಿಕೆ ಮಾಡ್ತಾ ರೈತ ಹೊಲ ಉಳ್ತಾನೆ, ಜಮೀನು ವ್ಯವಸಾಯ ಮಾಡ್ತಾನೆ, ಅವ್ನು ಮಾಡ್ತಾನೆ. ಒಂದು ವೃತ್ತಿ ಇರಬೇಕು ಅನ್ನೋದು ಉದ್ದೇಶ ಇದೆ. ಈಗ ನೀವು ಯಾರಾದರೂ ತಗೋಬಹುದು ಅಂತ ಮಾಡಿಬಿಡ್ಬೋದು. ಈಗ ಇಡೀ ಲ್ಯಾಂಡ್ ಆಗ್ತದೆ, ರಿಪೀಲ್ ಮಾಡಿದಾಗ ಆಗ್ತದೆ. ಈ ಸೆಕ್ಷನ್ಗಳು ಹೋದ್ಮೇಲೆ ಇಟ್ ಇಸ್ ಆಲ್ಮೋಸ್ಟ್ ಅಮೌಂಟ್ಸ್ ಟು ರಿಪೀಲಿಂಗ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. Repealing of the 1961 Act. ಸೊ ಏನು ಬಡವರಿಗೆ ಪ್ರೊಟೆಕ್ಷನ್ ಸಿಕ್ಕಿತ್ತು ರೈತರಿಗೆ, ಗೇಣಿದಾರರಿಗೆ, ಅದನ್ನು ಸಂಪೂರ್ಣ ನಿರ್ಧಾರ ಕಾಲದಲ್ಲಿ ಏನು ಪ್ರೊಟೆಕ್ಷನ್ ಕೊಟ್ಟಿದ್ರು ಅವರಿಗೆ ಮಾಡಿಬಿಟ್ಟು ಈಗ ಉಳುವವನೇ ಭೂಮಿ ಒಡೆಯ, ಉಳ್ಳವನೇ ಭೂಮಿ ಒಡೆಯ, ಉಳ್ಳವನೇ ಭೂಮಿ ಒಡೆಯ ಅಂತ ಇವರೆಲ್ಲ ಬೀದಿ ಪಾಲಾಯ್ತಾ ಇದ್ದಾರೆ. ಸುಮಾರು 25 ಲಕ್ಷ ಕುಟುಂಬಗಳಿಗೆ ಏನು ಗೇಣಿದಾರರಾಗಿದ್ದರು ಅವರೆಲ್ಲರೂ ಕೂಡ ಈಗ ಬೀದಿ ಪಾಲಾಗ್ತಾರೆ. ಏನ್ ಮಾಡ್ತಾರೆ? ನಾಳೆ ಕೂಲಿ ಮಾಡಬೇಕು ಹೋಗ್ಬೇಕು. ಒಂದು ವೇಳೆ ಅವರು ವ್ಯವಸಾಯ ಮಾಡಿದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅದಕ್ಕೆ ಇಂಥ ಪರ್ಪಸ್ಗೆ ಉಪಯೋಗಿಸ್ಬೇಕು ಅಂತ ಏನು ಹೇಳಿಲ್ಲ ಅವರು. ಪರ್ಪಸ್ ಇಂಥದ್ದು ಮಾಡಬೇಕು ಅಂತ ಏನು ಹೇಳಿಲ್ಲ ಅವರು. ವ್ಯವಸಾಯನೇ ಮಾಡಬೇಕು ಅಂತ ಏನು ಹೇಳಿಲ್ಲ. ಈಗ ಬೆಂಗಳೂರು ಸುತ್ತ ಜಮೀನು ತಗೊಂಡಿದ್ದಾರೆ ಕೆಲವರೆಲ್ಲ, ಇದನ್ನು ಮಾಡ್ಕೊಂಡವ್ರೆ, ಫಾರಂ ಹೌಸ್ಗಳು ಮಾಡ್ಕೊಂಡವ್ರೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಮೋಜ್ ಮಾಡಕ್ಕೆ ಮಾಡ್ಕೊಂಡವ್ರೆ. ಅಲ್ಲಿ ಕಬ್ಬು ಬೆಳೆದಾರ, ಭತ್ತ ಬೆಳೆದಾರ, ರಾಗಿ ಬೆಳೆದಾರ, ತರಕಾರಿ ಬೆಳೆದಾರ, ಏನ್ ಮಾಡ್ತಾ ಇದಾರೆ ಅಲ್ಲಿ? ಈ ಸೊಸೈಟಿಗಳೆಲ್ಲ ಜಮೀನು ತಗೊಳ್ಳೋರು ಏನ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಶ್ರೀಮಂತರೆಲ್ಲ ಜಮೀನು ತಗೊಂಡ್ರೆ ಏನ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಸೊ ಇವತ್ತು ಯಾರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿದ್ದಾರೆ ಅವರ ಮರ್ಜಿಗೆ ಈ ಸರ್ಕಾರ ಒಳಗಾಗಿದೆ. ಕಾರ್ಪೊರೇಟ್ ಬಾಡಿಗಳಿಗೆ ಈ ಸರ್ಕಾರ ಬಲಿಯಾಗಿದೆ. ಈ ರಾಜ್ಯ ಸರ್ಕಾರದ ಈ ಜನ ವಿರೋಧಿ, ರೈತ ವಿರೋಧಿ, ಹಿಂದುಳಿದವರು, ದಲಿತರ ವಿರೋಧಿ ಈ ಕ್ರಮಕ್ಕೆ ಇದ್ರ ಹಿಂದ್ಗಡೆ ಕುಮ್ಮಕ್ಕೆ ಯಾರು ಗೊತ್ತಾ? ನರೇಂದ್ರ ಮೋದಿ ಅವರು ಸರ್ಕಾರ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಬಡವರ ಬಗ್ಗೆ, ರೈತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಇದು ಇದೊಂದು ಅಜೆಂಡಾ ಅವರು. ಕೈಗಾರಿಕೆಗಳನ್ನೆಲ್ಲ ಮಾರ್ತಾರೆ. ಯಾಕೆ ಮಾರ್ತಾರೆ? ಖಾಸಗೀಕರಣ ಮಾಡಕ್ ಹೊರಡ್ತಾರೆ. ಯಾಕಂದ್ರೆ ಮೀಸಲಾತಿ ಹೋಗ್ಲಿ ಅಂತ. ಸರ್ಕಾರಿ ಸ್ವಾಮ್ಯದಲ್ಲಿದ್ದರೆ ಮೀಸಲಾತಿ ಕೊಡಬೇಕು. ಅದಕ್ಕೆ ಖಾಸಗಿಯವರು ಕೊಟ್ಬಿಟ್ರೆ, ಖಾಸಗೀಕರಣ ಮಾಡ್ಬಿಟ್ರೆ ಮೀಸಲಾತಿ ಇರೋದಿಲ್ಲ ಅಲ್ಲಿ. ಸೊ ನೇರವಾಗಿ ಮೀಸಲಾತಿ ತೆಗೆದಾಕ್ತೀವಿ ಅಂದ್ರೆ ಜನರ ಕಣ್ಣು ಕೆಂಪಗಾಗುತ್ತೆ. ಮೀಸಲಾತಿ ಫಲಾನುಭವಿಗಳು ಬೀದಿಗಿಳಿತಾರೆ. ಅದಕ್ಕೆ ಹಿಂಭಾಗಲಿನಿಂದ ಬಂದು ತೆಗೆದ್ಬಿಡೋದು. ಸೊ ಇಲ್ಲೂ ಕೂಡ ಯಾರು ಬಡವರು 2 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ, 20 ಎಕರೆ ಇಟ್ಕೊಂಡು ಮಾಡ್ತಿದ್ರು ಜಮೀನ, ಅವರೆಲ್ಲರೂ ನಿರ್ಗತಿಕರನ್ನಾಗಿ ಮಾಡಿ ಅವರು ಮತ್ತೆ ಈ ಬಂಡವಾಳಶಾಹಿಗಳು ಮತ್ತೆ ಜಮೀನ್ದಾರ್ ಪದ್ಧತಿ, ಫ್ಯೂಡಲ್ ಸಿಸ್ಟಮ್, ಹಿಂದೆ ಜಮೀನ್ದಾರ್ ಪದ್ಧತಿ ಅಂತ ಇತ್ತ. ಜಮೀನ್ದಾರರು ಅಂತ ಇತ್ತು, ಇವರು ಇರ್ತಿದ್ರು ಅಂತೇವರು, ಕುಲಕರ್ಣಿಗಳು, ಶಾನ್ಭೋಗ್ರು, ಅದಕ್ಕಿಂತ ಇನ್ನೊಂದು ಪದ ಜಾಗೀರ್ದಾರ್. ಕರೆಕ್ಟ್, ಇವರು ಕರೆಕ್ಟ್, ಜಾಗೀರ್ದಾರ್. ಆ ಪದ್ಧತಿ ಮತ್ತೆ ತರಕ.
ಜಮೀನ್ದಾರಿ ಪದ್ಧತಿ, ಜಾಗೀರ್ದಾರ್ ಪದ್ಧತಿ, ಅದನ್ನ ತರ ಕೊಡಿ. ಇದರಿಂದ ದುಷ್ಪರಿಣಾಮ ಏನು? ಒಂದು, ಕೃಷಿ ನಾಶ ಆಗೋದು. ಎರಡನೇದು, ನಿರ್ಗತಿಕರಾಗ್ತಕ್ಕಂಥದ್ದು. ಜಮೀನ್ ಮೇಲೆ ಯಾರು ವ್ಯವಸಾಯ ಮಾಡ್ಕೊಂಡು ಬದುಕಿ. ಮೂರನೇದು, ಆಹಾರ ಸ್ವಾವಲಂಬನೆ. ಫುಡ್ ಸೆಕ್ಯೂರಿಟಿ ಆಗ್ತಂದ್ರೆ ಯಾಕೆ? ಎಲ್ರಿಗೂ ಊಟ ಸಿಗಬೇಕು. ಈ ಯಾರು ಕೂಡ ಹಸಿದು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಏನ್ ಮಾಡ್ತಾರೆ, ಏನ್ ಬೆಳೆಯಕ್ ಹೋಯ್ತಾನ, ಈಗ ಯಾರೋ ಒಬ್ರು ಅಂಬಾನಿ ತಗೊಂಡ ಅಂತ ಇಟ್ಟಿದ್ದಾರೆ, ಅದಾನಿ ತಗೊಂಡ ಜಮೀನು ಅಂತ ಇಟ್ಟಿದ್ದಾರೆ. ನಾವೇನು ರಕ್ಷಣೆ ಮಾಡಕ್ ಹೋಗೋಣ? ಹೊಲ ಉಳ್ತಾನ ಅವನು. ರಿಯಲ್ ಎಸ್ಟೇಟ್ ಮಾಡಬೇಕು, ಅಂದ್ರೆ ಇಂಡಸ್ಟ್ರಿ ಮಾಡಬೇಕು. ಇದಕ್ಕೆ ಇವತ್ತು ದಾರಿ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಪೂರ್ವಕವಾಗಿ ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ APMC ಆಕ್ಟ್ ತಿದ್ದುಪಡಿ ತಗೊಂಡು ಅದನ್ನು ಆರ್ಡಿನೆನ್ಸ್ ಮಾಡಿದ್ರು. ಇನ್ನೊಂದು ತರ ಕೊಟ್ಟಿದ್ದಾರೆ, ವಿದ್ಯುತ್ ಸರಬರಾಜು, ಉತ್ಪಾದನೆ, ಸರಬರಾಜು ಮತ್ತೆ ಟ್ರಾನ್ಸ್ಮಿಷನ್, ಇದನ್ನ ಖಾಸಗಿಯವರು ಕೂಡ ಕೊಟ್ಟಿದ್ದಾರೆ. ಯಾಕೆ ರೈತರಿಗೆ ನಾವು ಪಂಪ್ ಸೆಟ್ಗಳಿಗೆ ಫ್ರೀ ವಿದ್ಯುತ್ ಕೊಡ್ತೀವಿ, ಅದನ್ನು ತಪ್ಪಿಸ್ಬೇಕು. ಎಸೆನ್ಷಿಯಲ್ ಕಮಾಡಿಟೀಸ್ ಹಾಕಿ ಎಸ್ಮಾ ಅದನ್ನು ತಿದ್ದುಪಡಿ ತಂದಿದ್ದಾರೆ. ಅವ್ರ ಗೋಡೌನ್ಗಳನ್ನ ಯಾರು ಜಪ್ತಿ ಮಾಡಂಗಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್, ಇದು ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದುಪಡಿ ತಗೊಳ್ತಾ ಇದ್ದಾರೆ. ಆಲ್ ದೀಸ್ ಥಿಂಗ್ಸ್ ಗೋ ಟು ಇಂಡಿಕೇಟ್ ಏನ್ ಮಾಡ್ತಾ ಇದ್ದಾರೆ, ಸಮುದಾಯ ನಾಶ ಮಾಡೋದು, ದಲಿತರನ್ನು ನಾಶ ಮಾಡೋದು, ಹಿಂದುಳಿದವರನ್ನು ನಾಶ ಮಾಡೋದು, ಸಾಮಾಜಿಕ ನ್ಯಾಯಕ್ಕೆ ಕೊಡ್ಲಿಪೇಟು ಕೊಡೋದು. ಆಹಾರ ಈಗ ಸ್ವಾವಲಂಬನೆ ಹೋಗಿ ಅವಲಂಬನೆ ಆಗ್ತದೆ. ಇದು ಇವತ್ತು ಯಡಿಯೂರಪ್ಪನವ್ರ ಸರ್ಕಾರ ಎಂತಹ ಸಮಯನ ಉಪಯೋಗಿಸ್ಕೊಂಡಿದ್ದಾರೆ. ಇವರಿಗೆ ನಿಜವಾಗಿ ರೈತರು ಸಹಾಯ ಮಾಡಬೇಕು ಅನ್ನೋದಾಗಿದ್ರೆ ಅದಕ್ಕೆ ಚರ್ಚೆ ತರಬಹುದಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಸಾರ್ವಜನಿಕವಾಗಿ ಚರ್ಚೆಗೆ ಇಡ್ಬೋದಾಗಿತ್ತಲ್ಲ, ಇವರ ಸದುದ್ದೇಶಗಳೆಲ್ಲ ಹೇಳ್ಬೋದಾಗಿತ್ತಲ್ಲ ಜನರ ಮುಂದೆ. ಕಾರಣಗಳು ಕೊಡ್ಬೋದಾಗಿತ್ತಲ್ಲ. ಅಸೆಂಬ್ಲಿ ಕರೆಯಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಕರಿಬೋದಾಗಿತ್ತು. ಅಸೆಂಬ್ಲಿನ ಕರೀಲೇಬಾರದು ಅಂತ ಏನಿಲ್ಲ, ಕರೀಲಿಲ್ಲ. 6 ತಿಂಗಳವರೆಗೂ ಕರಿಬಹುದು ಅಂತ ಅನ್ನೋದನ್ನ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಕೊರೋನಾ ರೋಗ ಬಂದಿದೆ. ಯಾರಾದರೂ ಇವತ್ತು ಕೊರೋನಾ ಇಷ್ಟೊಂದು ವೇಗವಾಗಿ ಹರಡ್ತಾ ಇದೆ. ರಾಜ್ಯದಲ್ಲಿ ದಿನ 2,000ಕ್ಕಿಂತ ಹೆಚ್ಚು ಜನರಿಗೆ ರೋಗ ತಗಲಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಅವರೇ ಕೊಡ್ತಾ ಇರ್ತಕ್ಕಂಥ ಪ್ರತಿದಿನ 75-80 ಜನ ಸಾಯ್ತಾ ಇದ್ದಾರೆ. ಕರ್ನಾಟಕ ಇವತ್ತು 4ನೇ ಸ್ಥಾನ ಕೊಡೋ ನಮ್ಮ ದೇಶದಲ್ಲಿ. ದೇಶ 3ನೇ ಸ್ಥಾನಕ್ಕೆ ಬಂದಿದೆ ಜಗತ್ತಿನಲ್ಲಿ. ಇದನ್ನು ಮಾಡೋದು ಬಿಟ್ಟು ಈಗ ಇದರ ಅಗತ್ಯ ಏನಿತ್ತು? ವೇರ್ ವಾಸ್ ದಿ ಅರ್ಜೆನ್ಸಿ? ಒಂದು ಆರ್ಡಿನೆನ್ಸ್ ಮಾಡಬೇಕಾದ್ರೆ ಅಸೆಂಬ್ಲಿ ಇಲ್ಲ, ನಡೀತಾ ಇಲ್ಲ. ಬಹಳ ತುರ್ತಾಗಿದೆ ಇದು. ಆ ತುರ್ತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ಈ ಥರದ್ದು ಒಂದು ಕಾಯ್ದೆ ಮಾಡಬೇಕಾಗಿದೆ. ಅಂತ ಪರಿಸ್ಥಿತಿ ಇದೆಯಾ? ದೇರ್ ಇಸ್ ನೋ ಸಚ್ ಎಮರ್ಜೆನ್ಸಿ.
ಏನು ನಾಳೆ ದೇಶ ಮುಳುಗೋಗ್ತದ ಈ ತರದೇ ಹೋದ್ರೆ? ನೋ ಅರ್ಜೆನ್ಸಿ ಅಟ್ ಆಲ್. ನೀವು ಪ್ರಾಮಾಣಿಕರಾಗಿದ್ರೆ, ಸದುದ್ದೇಶ ಇದ್ದಿದ್ರೆ ಅಸೆಂಬ್ಲಿ ಕರೆದು ಅಸೆಂಬ್ಲಿದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು. ಇವತ್ತು ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಈ ಲಾಕ್ಡೌನ್ ಆಗಿರೋದನ್ನು ಉಪಯೋಗಿಸಿಕೊಂಡು ಹೇಗೂ ವಿರೋಧ ಪಕ್ಷಗಳು, ಸಂಘ ಸಂಸ್ಥೆಗಳು, ರೈತರು, ರೈತ ಸಂಘಟನೆಗಳು ನಾವು ಪ್ರತಿಭಟನೆ ಮಾಡಲ್ಲ ಅಂತ ಹೇಳ್ಕೊಂಡು, ಪ್ರತಿಭಟನೆ ಮಾಡಲಿದ್ರೆ ನಾವು ಅವಕಾಶ ಕೊಡಲ್ಲ ಅಂತ ಕಳ್ಳದಾರಿನಲ್ಲಿ ಇವತ್ತು ಹೊರಟಿದ್ದೀವಿ. ನಾನು ಈ ಕಾನೂನು ಇದೆಯಲ್ಲ, ಈ ತಂದಿರ್ತಕ್ಕಂಥದ್ದು ಒಂದು ಕರಾಳ ಶಾಸನ, ಕರ್ನಾಟಕಕ್ಕೆ ಇರುವುದು ಕರಾಳದ ದಿನ. ಇದನ್ನು ಕೂಡಲೇ ಈ ಆರ್ಡಿನೆನ್ಸ್ ಅನ್ನು ವಾಪಸ್ ಕೊಡಿ. APMC ಆಕ್ಟ್ ಅನ್ನು ಎಸ್ಮಾ ತಂದಿರೋದನ್ನು ವಾಪಸ್ ಹೋಗಿ ಆಲ್ ದಿಸ್ ಸಾರ್ವಜನಿಕ ಚರ್ಚೆ ಆಗಲಿ. ಬಿಕಾಸ್ ಅವತ್ತು ಹೋರಾಟ ಮಾಡಿ ಬಂದಿದ್ದದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಒಂದು ವಿಷಯ ಇತ್ತು. ಅಂಬೇಡ್ಕರ್ 1935ನೇ ಇಸ್ವಿನಲ್ಲಿ ಭೂಮಿ ರಾಷ್ಟ್ರೀಕರಣಗಳಾಗಬೇಕು ಅಂತ ಹೇಳಿದ್ರು. ಖಾಸಗಿ ಸ್ವತ್ತು ಆಗಬಾರದು, ಖಾಸಗೀಕರಣ ಆಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದರು 1935 ಆ ಸಂದರ್ಭದಲ್ಲಿ. ಭೂಮಿ ವಿರೋಧಾಭಾವ ಮಾಡಿದ್ದೇನು? ಏನ್ ಮಾಡಿದ್ದು ಅವರು? ಜಮೀನವ್ರ ಹತ್ರ, ಭೂಮಿ ಇರೋರ ಹತ್ರ ಜಮೀನ್ ತಗೊಂಡು ಬಡವರಿಗೆ ಹಂಚು, ಭೂದಾನ ಚಳುವಳಿ. ಇವರು ಮತ್ತೆ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ದಾರೆ ಭೂಮಿನ. ಇವ್ರು ಏನಂತ ಕರೀಬೇಕು? ಸೊ ಇವರು ಕಾರ್ಪೊರೇಟ್ ಬಾಡಿಗಳ ಏಜೆಂಟ್ಗಳು, ಮತ್ತೆ ರಿಯಲ್ ಎಸ್ಟೇಟ್ ಮಾಡೋರ ಅವರ ಒತ್ತಡಕ್ಕೆ ಮಣಿದಿದ್ದಾರೆ. ಎಸ್ಟೇಟ್ ವ್ಯಾಪಕವಾಗಿ ನಡೀತದೆ. ಕೃಷಿ ಜಮೀನೆಲ್ಲ ರಿಯಲ್ ಎಸ್ಟೇಟ್ ನಲ್ಲಿ ಬಹಳಷ್ಟು ಹೋಗ್ತದೆ. ಅದರಿಂದ ಈ ತಿದ್ದುಪಡಿಗಳನ್ನ ಕೂಡಲೇ ಆರ್ಡಿನೆನ್ಸ್ಗಳು, ಈ ಎಂಥದ್ದು ಸುಗ್ರೀವಾಜ್ಞೆಗಳು, ಇವುಗಳನ್ನ ವಾಪಸ್ ತಗೋಬೇಕು. ಜನರ ಮುಂದೆ ಚರ್ಚೆ ಆಗಬೇಕು, ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಅಲ್ಲಿವರೆಗೆ ಇದನ್ನ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ. ನಾನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷ ಇದನ್ನ ತೀವ್ರವಾಗಿ ವಿರೋಧ ಮಾಡುತ್ತದೆ. ಮತ್ತೆ ನೀವು ಹಿಂದೆ ಈ ಗಣಿ ಹಗರಣ ನೋಡಿರ್ಬೋದು. ಆ ಗಣಿ ಹಗರಣಕ್ಕಿಂತ ದೊಡ್ಡ ಹಗರಣಗಳು ಹೋಗ್ತದೆ, ದೊಡ್ಡ ಹಗರಣ ಆಯಿತು. ನಾನು ಹೇಳಿದ್ನಲ್ಲ, ರಿಯಲ್ ಎಸ್ಟೇಟ್ನ ಜಮೀನುಗಳು ಹೆಂಗೆ ಎಷ್ಟು ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಪೆಟಿಷನ್ಸು 79A 79 ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನೆಲ್ಲ ಈಗ ವಜಾ ಮಾಡಿಬಿಡ್ತಾ ಇದ್ದಾರಲ್ಲ. ಇಟ್ ಕಮ್ಸ್ ಟು ಅಬೌಟ್ 45,000 to 50,000 crores. ಈ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸೊಸೈಟಿಗಳು ಇರೋದು ಅದು ಸುಮಾರು 10,000 ಕೋಟಿಗೂ ಹೆಚ್ಚು. ಇದೆಲ್ಲ ಗಣಿ ಹಗರಣಕ್ಕಿಂತ ಹೆಚ್ಚು ದೊಡ್ಡ ಹಗರಣಗಳಾಗ್ತಾ ಇದೆ. ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ತಗೋತಾರೆ. ನಾನು ರೈತರ ಹೋರಾಟದ ಮೂಲಕ ಬಂದವರು ಅಂದ್ಕೊಂಡು ಗೋಲಿಬಾರ್ ಮಾಡೋರು ಇವರೇ, ರೈತರ ಹೆಸರು ಹೇಳ್ಕೊಂಡು ಈಗ ರೈತರ ಭೂಮಿನ ಕಾರ್ಪೊರೇಟ್ ಬಾಡಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ
ಕೊಡ್ತಾ ಇರೋರು ಇವರೇ. ಇವ್ರನ್ನ ರೈತ ವಿರೋಧಿ ಅಂತ ಕರಿಬೇಕು ಹೊರತು ರೈತರ ಪರವಾದ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ನ್ಯಾಯದ ವಿರೋಧಿ ಸರ್ಕಾರ ಅಂತ ಕರೀಬೇಕು. ಸೊ ಇದನ್ನ ಈ ಹಿಂದೆ ತಂದಿದ್ದ ಸುಗ್ರೀವಾಜ್ಞೆಗಳು APMCಗೆ, ಎಸ್ಮಾಗೆ ಇವನ್ನ ವಿರೋಧ ಮಾಡೋದ್ರ ಜೊತೆಗೆ ಈಗ 13ನೇ ತಾರೀಕು ತಂದಿರೋ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಇದು ಅತ್ಯಂತ ಕರಾಳವಾದಂಥ ಶಾಸನ. ಇದನ್ನು ನಾವು ತೀವ್ರ ವಿರೋಧ ಮಾಡ್ತೀವಿ. ಮತ್ತು ನಾವು ಬೇರೆಯವ್ರ ಜೊತೆಲೂ ಮಾತಾಡ್ತೀವಿ, ಬೇರೆ ಪಕ್ಷದವ್ರ ಜೊತೆ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳ ಜೊತೆ ಕೂಡ ಮಾತಾಡ್ತೀವಿ. ನಮ್ಮ ಪಕ್ಷದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಗ್ರಾಮದಿಂದ ಚಳುವಳಿಗಳನ್ನು ರೂಪಿಸ್ತೀವಿ. ಗ್ರಾಮ ಮಟ್ಟದಿಂದ ಚಳುವಳಿಗಳನ್ನು ರೂಪಿಸಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಹೋರಾಟವನ್ನು ಈ ಭಾರತೀಯ ಜನತಾ ಪಕ್ಷದವರ ಹಿಡನ್ ಅಜೆಂಡಾ ಮತ್ತು ಈ ರೈತ ನೀತಿಯನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ. ಈ ಅಮೆಂಡ್ಮೆಂಟು ವಾಪಸ್ ತಗೊಳ್ಳೋರ್ಗೂ ಕೂಡ ಹೋರಾಟ ಮಾಡ್ತೀವಿ. ರೈತರಿಗೆ ರಕ್ಷಣೆ ಕೊಡಲಿಕ್ಕೆ, ಗೇಣಿದಾರರಿಗೆ ರಕ್ಷಣೆ ಕೊಡ್ತಕ್ಕಂಥ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಲ್ತದೆ. ಯಾಕಂದರೆ ಇದು ಕಾಂಗ್ರೆಸ್ ಪಕ್ಷದ ಮಾಡಿದಂಥ ಕಾರ್ಯಕ್ರಮ. ರೈತನೇ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದು ಕಾಂಗ್ರೆಸ್. ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತಂದ್ರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇಡೀ ಸರ್ಕಾರವೇ ತಂದಿರೋದಲ್ವ ಇದನ್ನ. ಯಾರ್ಯಾರು ಗಣಿ ಹಗರಣದಲ್ಲಿ ಕಳೆದ ಗಣಿ ಹಗರಣಕ್ಕಿಂತ ದೊಡ್ಡದು ಅಂತ ಹೇಳಿದೆ ಅಷ್ಟೇ. ನಾನು ಗಣಿ ಹಗರಣದಲ್ಲಿ ಸ್ಪೆಸಿಫಿಕ್ ಪರ್ಸನ್ಸ್ ಇದ್ರು. ಇದರಲ್ಲಿ ಇಡೀ ಸರ್ಕಾರವೇ ಕಾರ್ಪೊರೇಟ್ ಬಾಡಿಗಳ ಪರವಾಗಿ ರಿಯಲ್ ಎಸ್ಟೇಟ್ ನಾವು ಅವರಿಗೆ ಬಲಿಯಾಗಿದ್ದಾರೆ. ಇಡೀ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ನೀವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀರಿ. ಆದರೆ ನಿಮ್ಮ ಪಕ್ಷದ ಮುಖಂಡರು KC ಕೊಂಡಯ್ಯ ಅಂತವರು ಇದು ಸರಿಯಾದ ಕ್ರಮ, ಸರಿಯಾದ ಕಾಯ್ದೆ, ಇದು ಅಗತ್ಯತೆ ಇತ್ತು ಅಂತ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ರೀತಿ ಭಿನ್ನವಾಗಿರುವಂತ ಚಿಂತನೆಗಳು ಯಾಕೆ ನಿಮ್ಮ ಪಾರ್ಟಿಗೆ? ಅದು ಆ ಥರ ಸರಿಯಾದ ಕ್ರಮ ಅಂತ ಸ್ವಾಗತ ಏನು ಮಾಡಿಲ್ಲ ಅವರು. ಆಗಿನ್ನೂ ಆರ್ಡಿನೆನ್ಸೇ ಬಂದಿಲ್ಲ, ಏನು ಸ್ವಾಗತ ಮಾಡ್ತಾರೆ? ನಾವು ಮಾಡೋ ತೀರ್ಮಾನ ಮಾಡಿದಾಗ ಬೇಕು. ಸುಮ್ಮನೆ ಚರ್ಚೆನಲ್ಲಿ ನೀವು ಭ್ರಷ್ಟಾಚಾರ ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಇವನು ಅಶೋಕ ಹೇಳಿದಾಗ ಭ್ರಷ್ಟಾಚಾರ ತೆಗೆದಾಕೋದು ಸ್ವಾಗತ ಅಂತ ಹೇಳಿದ್ದಾರೆ ಅಷ್ಟೇ. ಭ್ರಷ್ಟಾಚಾರ ನಡೀತಾ ಇದ್ದಾರೆ, ಅದನ್ನ ನಿಲ್ಲಿಸಬೇಕು ಅನ್ನೋದು ಸ್ವಾಗತ ಅಂತ ಹೇಳಿದ್ರು. ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇಡೀ ಪಕ್ಷ ಒಕ್ಕೊರಲಿನಿಂದ ಇದನ್ನ ವಿರೋಧ ಮಾಡ್ತಾರೆ. ಈ ಕಾಯ್ದೆಯಿಂದ ರಾಜ್ಯಾದ್ಯಂತ ನಾವು ಕಂಪೇರ್ ಮಾಡೋದಾದ್ರೆ ಸರ್, ಬೆಂಗಳೂರಲ್ಲಿ ಹೆಚ್ಚು ಲಾಭ ಆಗುವಂತ, ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಅವ್ರಿಗೆ ಹೆಚ್ಚು ಲಾಭ ಆಗುವಂತ ಒಂದು ಸಾಧ್ಯತೆ ಇರುವಂತದ್ದು. ಬೆಂಗಳೂರು MLAಗಳು ರಿಯಲ್ ಎಸ್ಟೇಟ್ ಎಲ್ಲೆಲ್ಲಿ ನಡೀತದೆ ಅಲ್ಲೆಲ್ರಿಗೂ ಅನುಕೂಲ ಆಗುತ್ತೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಮಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲ ಕಡೆನೂ ಆಗ್ತದೆ. ಸರ್ 13,800 ಕೇಸ್ ಇದೆ ಅಂದ್ರೆ 13,800 ಕೇಸ್ ಡಿಸ್ಮಿಸ್ ಆದ್ರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಯಾರಿಗೆ? ಯಾರದ್ರಿಂದ ಲಾಭ ಪಡೆಯೋರು ಯಾರು? ಕಾನೂನು ವಿರುದ್ಧವಾಗಿ ತಗೊಂಡಿದ್ರಲ್ಲ ಅವ್ರಿಗೆಲ್ರಿಗೂ ಲಾಭ. ಅಷ್ಟು ಜನರಿಗೆ ಅಷ್ಟು ಕೇಸ್ಗಳಿದಾವಲ್ಲ, ಅವ್ರಲ್ಲಿ ಯಾರು ಎಷ್ಟು ಜನ ಇದ್ರು ಅವ್ರಿಗೆಲ್ರಿಗೂ ಲಾಭ. ಸರ್, ಯಾಕಂದ್ರೆ ಇದಕ್ಕೂ ಮೊದಲು ಕೃಷಿಕರನ್ನ ಬಿಟ್ಟು ಬೇರೆಯವ್ರು ತಗೊಳಾಗಿರ್ಲಿಲ್ಲ. ಸೊ ಡಿಸ್ಪ್ಯೂಟ್ ಬಿಟ್ವೀನ್ ಫಾರ್ಮರ್ಸ್ ಓನ್ಲಿ. ಹೀಗಿರುವಾಗ ನೋಡಿ, ಈಗ 13,000 ಕೇಸ್ಗಳಿದಾವಲ್ಲ, ಇವೆಲ್ಲ 79A 70B ನಲ್ಲಿರೋದು ಆಯ್ತಾ. ಇವೆಲ್ಲರೂ ಕೇಸ್ಗಳೆಲ್ಲ ವಜಾ ಮಾಡ್ಬಿಡ್ತಾರೆ. ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ಅವ್ರಿಗೆಲ್ರಿಗೂ ಲಾಭ ಆಗುತ್ತೆ. ಸಿಂಪಲ್ ಅಲ್ವಾ? ಅಂದ್ರೆ ರೈತರಿಗೆ ನಷ್ಟ ಆಗುತ್ತೆ ಅಂತ ಮತ್ತೆ ಇನ್ನೇರ್ಗಾಗುತ್ತೆ? ಅಲ್ಲ, ನೀವೇ ಕಾನೂನುಬಾಹಿರವಾಗಿ ಯಾರ್ಯಾರು ಕಾನೂನುಬಾಹಿರವಾಗಿ ಜಮೀನು ಕೊಂಡ್ಕೊಂಡಿದ್ರು, ಮಧ್ಯವರ್ತಿಗಳ ಮೂಲಕ ಕೊಂಡ್ಕೊಂಡಿದ್ರು, ಅದ್ರ ಮೇಲೆ ಏನು ಕೇಸೇ ಇರಲ್ಲ. ಇನ್ಮೇಲೆ ಸರಿ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ
ಈ ಜಮೀನುಗಳನ್ನ ನಿರ್ವಹಣೆ ಮಾಡಕ್ಕೆ ಬಡ ರೈತರಿಗೆ ಆಗ್ತಾ ಇಲ್ಲ. ಯಾವ್ದನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಪದೇ ಪದೇ ಅತಿವೃಷ್ಟಿ ಅನಾವೃಷ್ಟಿ ಕಾಡ್ತಾ ಇರುತ್ತೆ. ಈ ಟೈಮಲ್ಲಿ ನಮ್ಮ ಜಮೀನುಗಳಿಗೆ ಬೆಳೆ ಬಂದ್ರೆ ಯಾಕೆ ಕೊಡಬಾರ್ದು, ನಾವು ಮಾರಾಟಕ್ಕೆ ಅನುಕೂಲ ಆಗುತ್ತೆ ಇದು ಅನ್ನೋಂಥ ಭಾವನೆ ರೈತರಲ್ಲಿದೆ. ಅಲ್ಲ, ಕೆಲವರು ರೈತರು ಹತ್ರ ಯೋಚನೆ ಮಾಡ್ಬೋದು, ನಮ್ಗೆ ದುಡ್ಡು ಜಾಸ್ತಿ ಸಿಗುತ್ತೆ ಮಾಡ್ಬಿಡ್ಬೋದು. ವಾಟ್ ಈಸ್ ದಿ ಅಲ್ಟಿಮೇಟ್ ಇದು ಇಂಪ್ಯಾಕ್ಟ್ ಏನು? ಈಗ ಯಾವನೋ 436 ಎಕರೆ ತಗೊಂಡ ಅಂತ ಈಗ ಅವನು ವ್ಯವಸಾಯ ಮಾಡಕ್ ತಗೊಂಡ, ಕಾಂಟ್ರಾಕ್ಟ್ ಸಿಸ್ಟಮ್ ಬೇರೆ ತರ ಕೊಟ್ಟಿದ್ದೀವಿ. ಇಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರಗಳಾಗ್ಬಿಡ್ತಾರೆ. ಆಗ ಯಾರ ಹತ್ರ ಮಾರ್ಕೊಂಡವ್ರು ಎಲ್ಲ ಹೋಗ್ಬೇಕು? ಇವರೆಲ್ಲ ಸುಮಾರು 4 ಕೋಟಿ ಜನ 2 ಎಕರೆ 3 ಎಕರೆ 4 ಎಕರೆ 10 ಎಕರೆ 20 ಎಕರೆವರೆಗೂ ಇಟ್ಕೊಂಡವರು ಇದ್ದಾರೆ. ಅವರೆಲ್ಲ ಎಲ್ಲೂ ಹೋಗ್ಬೇಕು ನಾಳೆ? ಈಗ ನೋಡಿ, ಕೊರೋನಾ ಟೈಮ್ನಲ್ಲಿ ನಾನು ಯಾರ್ದೋ ಒಂದು ಮೊಬೈಲ್ನಲ್ಲಿ ನೋಡಿದೆ, ಒಬ್ರು ಮಾತಾಡ್ತಾ ಇದ್ರು, ನೀವೇ ಮಾತಾಡ್ಸಿದ್ದೀರಿ, ಯಾರೋ ಟಿ ವಿಯವರು ಯಾರೋ ಮಾತಾಡ್ಸಿದ್ರು, ನಾವು ಊರಿಗೆ ಹೋಗ್ತೀವಪ್ಪ 2-3 ಎಕರೆ ಜಮೀನು ಅದ್ರ ಮೇಲೆ ಹೆಂಗೋ ಬದುಕ್ತೀವಿ ಅಂತ. ಅದು ಇಲ್ಲೇ ಹೋಗಿದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವರು? ಹೇಳಿ ನೋಡೋಣ. ನೀವು ಸಪೋಸ್ ಆ ಜಮೀನು ಇರಲಿಲ್ಲ ಅಂತ ಊರಿಗೆ ಹೋಗಿ ಏನು ಮಾಡೋದು? ಮಣ್ಣು ತಿನ್ನಲ್ಲ? ಅದು ಮನಮೋಹನ್ ಸಿಂಗ್ರವರು ತರದೇ ಹೋಗಿದ್ರೆ NREGS ಉದ್ಯೋಗ ಖಾತ್ರಿ ಯೋಜನೆ ಇಲ್ಲದೆ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅವರು? ಬಹಳ ಜನ ಹಳ್ಳಿಗಳಿಗೆ ಹೋಗಿರೋರು ಏನ್ ಮಾಡ್ತಾರೆ? ಇರೋ ಜಮೀನಿನಲ್ಲಿ ಹೆಂಗೋ ಇಟ್ಕೊಂಡು ಹೆಂಗೋ ಪಾಪ ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ NREGS ನಲ್ಲೂ ಕೂಡ ಕೆಲಸ ಮಾಡ್ತಾರೆ. ಅವೆಲ್ಲ ಯಾವನೋ ಕಾರ್ಪೊರೇಟ್ ಬಾಡಿಗಳು ತಗೊಂಡಿದ್ರೆ ಎಲ್ಲಿಂದ ಹೋಗಿ ಮಾಡ್ತೀರಿ? ಅವ್ರ ಹತ್ರ ಕೂಲಿ ಮಾಡ್ಬೇಕು ನೀವು. ಸರ್, ಈ ಹೋರಾಟನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ ಅಂತ? ಯಾಕಂದ್ರೆ ಗಣಿ ಹಗರಣದ ರೀತಿನೇ, ಗಣಿ ಹಗರಣಕ್ಕಿಂತ ದೊಡ್ಡದು ಅಂದ್ರೆ ಅದೇ ರೀತಿ ಹೋರಾಟನ ಇದು ಮಾಡ್ತೀರಾ ಅಂತ? ಹೌದೌದು, ಪಕ್ಷದಲ್ಲಿ ಅದಕ್ಕೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಹಳ್ಳಿಯಿಂದಲೇ ಚಳವಳಿ ಶುರು ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಇನ್ನೂ ಕ್ವಶನ್ ಇದೆಯಾ? ಕೋವಿಡ್-19 ಆಮೇಲೆ ಮಾತಾಡ್ತೀನಿ. ಲೆಕ್ಕ ಕೊಡಿ ಅಂತ ಕೇಳಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೆ ಮೊನ್ನೆ ಒಂದು ಪತ್ರ ಬರ್ತಿದ್ದೀನಿ. ಅವರು 3-4 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಮಾಹಿತಿನ. ಆ ಮಾಹಿತಿ ಕೊಟ್ಟ ಮೇಲೆ ಅವರು ಕಮ್ ಬ್ಯಾಕ್ ಟು ಯು. ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಇದು ಸರ್ಕಾರದ ಆಡಳಿತದ ಕ್ರಮ. ಆದ್ರೆ ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿರೋದು ಪೌರ ಕಾರ್ಮಿಕರು ಸತ್ತೋಗ್ತಾ ಇದ್ದಾರೆ, ವರ್ಕ್ ಇನ್ಸ್ಪೆಕ್ಟರ್ ಸತ್ತೋಗ್ತಾ ಇದ್ದಾರೆ. ವರ್ಕ್ ಇನ್ಸ್ಪೆಕ್ಟರ್ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ, ಆತ ಸತ್ತೋಗಿದ್ದಾರೆ. ಇವತ್ತು ಬೆಳಗ್ಗೆ 28 ವರ್ಷದ ಶಿಲ್ಪ ಅನ್ನುವಂತ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಸರ್ಕಾರ ಮತ್ತೆ ಮೋದಿಯವರ ಸರ್ಕಾರ ಕೊರೋನಾ ವೈರಸ್ ಅನ್ನ ತಡೆಗಟ್ಟೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಬರೀ ಪೌರ ಕಾರ್ಮಿಕರಷ್ಟೇ ಅಲ್ಲ, ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿ, ಜನರು ಇವತ್ತು ಪ್ರತಿದಿನ ಹೆಚ್ಚಾಗಬೇಕಾದ್ರೆ ಏನು ಕಾರಣ? ಈಗ 1 ವಾರ ಲಾಕ್ಡೌನ್ ಮಾಡಿದೀವಿ, ಇದರಿಂದ ಏನು ಉಪಯೋಗ ಆಗುತ್ತೆ? ಯಾಕಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ 14 ದಿನ ಇದೆ. ಇದರಿಂದ ಏನಾಗಲ್ಲ. ಹಿಂದೆ 2 ತಿಂಗಳು ಮಾಡಿದ್ರು, ಏನು ಲಾಭ ಆಯಿತು? ಅದಾದ್ಮೇಲೆ ಹೆಚ್ಚಾದದ್ದು. ಸರ್ಕಾರ ಮಾಡಬೇಕಾಗಿರೋದು 2. ಒಂದು, ಸ್ಪ್ರೆಡ್ ಆಗದ ರೀತಿಯಲ್ಲಿ ತಡೆಗಟ್ಟಬೇಕು, ಬೇರೆಯವ್ರಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ. 2ನೇದು, ಈಗಿರೋರನ್ನ ವಾಸಿ ಮಾಡಬೇಕು. ಯಾರಿಗೆ ಸೋಂಕು ತಗಲಿದೆ ಅವ್ರಿಗೆ ಗುಣಪಡಿಸ್ತಕ್ಕಂಥ ಕೆಲಸ ಮಾಡೋದು, ಅವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮತ್ತೆ ಅವ್ರನ್ನ ಪೌಷ್ಟಿಕವಾದಂಥ ಆಹಾರ ಕೊಡೋದು, ನೋಡ್ಕೊಳ್ತಕ್ಕಂಥದ್ದು, ಇದನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಬೆಡ್ಡು, ಕಾಟು ಇವೆಲ್ಲ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಸಿಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದು ಬಿಟ್ಬಿಟ್ಟು ಈಗ ಇವೆಲ್ಲ ಬೇರೆವೆಲ್ಲ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಫೇಲ್ ಆಗಿದೆ ಅಂತ ಹೇಳ್ತೀನಿ. ಇನ್ನೊಂದು ದಿನ ಹೇಳ್ತೀನಿ. ಆ ಡ್ಯೂಟಿ ಮಾಡ್ತಿರೋರ್ಗೆ ಒಂದು ಚಿಕಿತ್ಸೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ BBMP ಕಾರ್ಯವೈಖರಿ ಬಗ್ಗೆ ಏನಂತ ವರ್ಕ್ ಇನ್ಸ್ಪೆಕ್ಟರ್ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಕಳಿಸಿದಾರೆ ಅವನ್ನ. ಶಿವನಗರದಲ್ಲಿ ಇರ್ತಕ್ಕಂಥ ವರ್ಕ್ ಇನ್ಸ್ಪೆಕ್ಟರ್ ಇನ್ನೊಬ್ಬ ಶಿಲ್ಪ ಅಂತ ಹೇಳಿ ಪೌರ ಸತ್ತೋಗಿದ್ದಾರೆ. ಬೆಳಿಗ್ಗೆ ಪಾಸಿಟಿವ್ ಆಗಿ ಚಿಕಿತ್ಸೆ ಸಿಗ್ತದೆ, ಸತ್ತೋಗಿರೋದು ಈ ಪ್ರಕರಣ. ಸರ್, ಏನ್ ಮಾಡಕ್ಕಾಗಲ್ಲ. ಈ ಸರ್ಕಾರ ಟೋಟಲಿ ಇನ್ಎಫೆಕ್ಟಿವ್ ಇನ್ ಟ್ಯಾಕ್ಲಿಂಗ್ ದಿ COVID-19.
ಟೋಟಲಿ ಮಿಸರಬಲಿ ಫೇಲ್ಡ್. ನಾವು ಇದನ್ನ ಒಂದು 20 ಸಾರಿ ಸರ್ಕಾರ ಗಮನಕ್ಕೆ ತಂದಿರಬಹುದು. ಅವ್ರು ಏನು ಅದನ್ನ ಸುಧಾರಣೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲೇ ಇಲ್ಲ. ಸರ್ಕಾರದಿಂದ ಏನು ಇದನ್ನು ತಡೆಗಟ್ಟತಕ್ಕಂಥದ್ದು ಏನೇನು ಕ್ರಮಗಳಿಲ್ಲ. ಸರ್ ನೀವು ಸರ್ಕಾರದ ವಿರುದ್ಧ ಲೆಕ್ಕ ಕೊಡಿ. ಇನ್ನು ಕೆಪಿಸಿಸಿ ಅಧ್ಯಕ್ಷರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಎಲ್ಲರ ವಿರುದ್ಧನೂ ಕೂಡ ಆರೋಪ ಮಾಡಬಹುದು, ಆದ್ರೆ ಈ ಸಂದರ್ಭ ಇದು ಸಂದರ್ಭ ಅಲ್ಲ, ಮತ್ತೆ ಸ್ಥಳವೂ ಕೂಡ ಇದಲ್ಲ, ವಿಧಾನಸೌಧದಲ್ಲಿ ಚರ್ಚೆ ಮಾಡಬಹುದು ಅದ್ರ ಬಗ್ಗೆ ಅಂತ ಹೇಳಿದ್ರೆ, ಒಬ್ಬರು ವಿಪಕ್ಷ ನಾಯಕರು ಲೆಕ್ಕ ಕೊಡಿ ಅಂತ ಹೇಳ್ತಾರೆ, ಮತ್ತೊಬ್ರು ಈ ಸಮಯ ಅಲ್ಲ ಅಂತ ಹೇಳ್ತಾರೆ. ಏನ್ ನಿಮ್ಮಲ್ಲೇ ಕಾಂಟೆಕ್ಸ್ಟ್ ಏನು ಅಂತ ನೋಡಬೇಕು. ಈಗ ನೀವು ಕಾಂಟೆಕ್ಸ್ಟ್ ಬಿಟ್ಟು ಹೇಳ್ಬಾರ್ದು. ಕಾಂಟೆಕ್ಸ್ಟ್ ನಾವು ಮೊನ್ನೆ ತಾನೇ ನಾವು ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಚರ್ಚೆ ಮಾಡಿದೀವಿ. ಮೀಟಿಂಗ್ ಟಾಸ್ಕ್ ಫೋರ್ಸ್ ಇದರಲ್ಲೆಲ್ಲ ಚರ್ಚೆ ಅಲ್ಲ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಹೇಳಿದ್ದಾರೆ ಅಂತೆಲ್ಲ